ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಜೀವನ ಪರ್ಯಂತ ಜೈಲು ಶಿಕ್ಷೆಯನ್ನ ವಿಧಿಸಲಾಗಿದೆಯಲ್ಲ, ಇದು ತೀರಾ ಇತ್ತೀಚಿನ ದಿನಗಳಲ್ಲಿ ಜನಪ್ರತಿನಿಧಿಯೋರ್ವನಿಗೆ ಕೊಟ್ಟಿರುವಂತಹ ಬಹಳ ಗರಿಷ್ಠ ಪ್ರಮಾಣದ ಶಿಕ್ಷೆ ಅಂತಾನೆ ವಿಶ್ಲೇಷಿಸಲಾಗ್ತಾ ಇದೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ಗರಿಷ್ಠ ಶಿಕ್ಷೆ ನಿನ್ನೆ ಪ್ರಕಟ ಆಗಿದೆ. ಶಿಕ್ಷೆಯಿಂದ ತಪ್ಪಿಸಿಕೊಳ್ಳೋಕೆ ಸಹಜವಾಗಿ ಪ್ರಜ್ವಲ್ ರೇವಣ್ಣ ಪ್ರಯತ್ನವನ್ನ ಪಟ್ಟಿದ್ದರು, ಆದರೆ ಸಾಧ್ಯ ಆಗಲಿಲ್ಲ. ಈಗ ಮುಂದಿನ ಕಾನೂನು ಹೋರಾಟಕ್ಕೆ ಪ್ರಜ್ವಲ್ ರೇವಣ್ಣ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಏನು ಮುಂದಿನ ಕಾನೂನು ಹೋರಾಟ ಅಂತ ಅಂದ್ರೆ ಅವ್ರು ಮುಂದಿರುವಂತಹ ಹಾದಿ ಏನು? ಹೌದು, ಹೈಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸೋಕೆ ಅವಕಾಶ ಇದೆ. ಶಿಕ್ಷೆ ಅಮಾನತಿನಲ್ಲಿ ಇರಿಸಿ ಬೇಲ್ ನೀಡುವಂತೆ ಕೋರುವಂಥದ್ದು ಈಗ ಅವ್ರ ಮುಂದೆ ಇರುವಂತಹ ಒಂದು ಆಪ್ಷನ್. ಸೊ ದೋಷಿ ಎಂಬ ತೀರ್ಪಿಗೆ ತಡೆಯಾಜ್ಞೆಯನ್ನ ಕೋರುವುದು. ಸೊ ಹೈಕೋರ್ಟ್ನಲ್ಲಿ ಅಕಸ್ಮಾತ್ ರಿಲೀಫ್ ಸಿಗದೆ ಹೋದ್ರೆ ಸುಪ್ರೀಂ ಕೋರ್ಟ್ ಮೊರೆ ಹೋಗುವಂತ ನಿಟ್ಟಿನಲ್ಲೂ ಕೂಡ ಅವರು ಕಾನೂನು ತಜ್ಞರ ಜೊತೆಗೆ ತಯಾರಿಯಲ್ಲಿದ್ದಾರೆ. ಹೀಗೆ ಹಲವು ಆಯಾಮಗಳು ಅಂತ ಅಂದ್ರೆ ಈಗ ಅವರು ವಿರುದ್ಧವಾಗಿರುವಂತ ಇನ್ನುಳಿದಂತ 3 ಪ್ರಕರಣಗಳಲ್ಲೂ ಕೂಡ ಅವ್ರಿಗೆ ಬೇಲ್ ಸಿಕ್ಕಿದ್ರೂ ಈಗ ಸಾಧ್ಯ ಆಗಲ್ಲ ಅವರಿಗೆ ಹೊರಗೆ ಹೋಗೋದಕ್ಕೆ. ಹಾಗಾಗಿ ಈ ಶಿಕ್ಷೆಯನ್ನ ಅಮಾನತಿನಲ್ಲಿ ಇರಿಸ್ಕೊಂಡ್ರೆ ಉಳಿದಂತ ಪ್ರಕರಣಗಳಲ್ಲಿ ಮುಂದೆ ಏನಾದರೂ ಬೇಲ್ ಸಿಕ್ಕಿದ್ರೆ ಅವರಿಗೆ ಹೊರಗೆ ಬರೋಕೆ ಒಂದು ಅವಕಾಶ, ಅಟ್ಲೀಸ್ಟ್ ಬೇಲ್ ಮೇಲೆ ಹೊರಗೆ ಬರೋಕೆ ಅವಕಾಶ. ಹೀಗಾಗಿ ಪ್ರಜ್ವಲ್ ರೇವಣ್ಣಗೆ ಈ ತೀರ್ಪಿಗೆ ಒಂದು ತಡೆಯಾಜ್ಞೆ ತರುವಂಥದ್ದು ಇದೆಯಲ್ಲ, ಅದು ಅತಿ ಮುಖ್ಯ ಆಗಿರುತ್ತೆ. ಆಮೇಲೆ ಈ ಜೀವನ ಪರ್ಯಂತ ಶಿಕ್ಷೆ ಅನ್ನುವಂಥ ಪ್ರಕಟಣೆ ನಿನ್ನೆ ಬಂತಲ್ಲ, ಅಥವಾ ಆ ಥರದೊಂದು ಆದೇಶ ಬಂತಲ್ಲ, ಆ ಜಡ್ಜ್ಮೆಂಟ್ ಕಾಪಿಯಲ್ಲಿ ಒಂದು ಶ್ಲೋಕವನ್ನ ನಾವು ಗಮನಿಸಬಹುದಾಗಿದೆ. ಸಂಸ್ಕೃತ ಶ್ಲೋಕವನ್ನ ಉಲ್ಲೇಖಿಸಿ ಕೋರ್ಟ್ನಿಂದ ಈ ತೀರ್ಪನ್ನ ಹೊರಡಿಸಲಾಗಿರುವಂಥದ್ದು. ಸೊ ಕೋರ್ಟ್ ತೀರ್ಪಿನಲ್ಲಿ ಮನುಸ್ಮೃತಿಯ ಶ್ಲೋಕವೊಂದು ಉಲ್ಲೇಖ ಆಗಿದೆ. ಏನಂತ? ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ, ಯತ್ರೈತಾಸ್ಥಾನು ಪೂಜಂತೆ ಸರ್ವಾಸ್ತಾತ್ರ ಫಲಂ ಕ್ರಿಯಾ ಅಂತ ಅಂದ್ರೆ, ಎಲ್ಲಿ ಮಹಿಳೆಯರಿಗೆ ಗೌರವ ಹಾಗೆ ಸನ್ಮಾನಗಳು ಸಿಗುತ್ತೋ ಅಲ್ಲಿ ದೇವತೆಗಳು ಪ್ರಸನ್ನರಾಗ್ತಾರೆ ಅನ್ನುವಂಥ ಶ್ಲೋಕವನ್ನ ಜಡ್ಜ್ಮೆಂಟ್ ಕಾಪಿಯಲ್ಲೇ ಉಲ್ಲೇಖ ಇದೆ. ತೀರ್ಪಿನ ಪ್ರತಿಯ ಮೊದಲ ಸಾಲಿನಲ್ಲೇ ಈ ಶ್ಲೋಕ ಉಲ್ಲೇಖ ಆಗಿದೆ. 2024ರಲ್ಲಿ ಮಹಿಳೆಯರ ಅಶ್ಲೀಲ ಫೋಟೋಗಳು, ವಿಡಿಯೋಗಳು ವೈರಲ್ ಆಗಿದ್ದವು. ಸಾಮಾಜಿಕ ಜಾಲತಾಣದಲ್ಲಿ ಇಂತಹ ಫೋಟೋ ವಿಡಿಯೋಗಳು ವೈರಲ್ ಆಗಿದ್ದವು. ಪೆನ್ಡ್ರೈವ್ ಮುಖೇನವಾಗಿ ಅಶ್ಲೀಲ ವಿಡಿಯೋಗಳನ್ನು ಹಂಚುವ ಮುಖೇನವಾಗಿಯೂ ಸಮಾಜದಲ್ಲಿ ಭಯ ಸೃಷ್ಟಿಸಿ ವಿನಾಶ ಉಂಟು ಮಾಡುವಂತಿತ್ತು. ಇದರಿಂದ ಸರ್ಕಾರ ವಿಶೇಷ ತನಿಖಾ ತಂಡ ರಚಿಸೋದಕ್ಕೆ ಇದೆಲ್ಲ ಕಾರಣ ಆಯಿತು. ಸೊ ಅದಾದ ನಂತರದಲ್ಲಿ ಅದು SIT ರಚನೆ ಆಗಿದ್ದು ಆಯಿತು, ಆಮೇಲೆ ದೋಷಾರೋಪಣಾ ಪಟ್ಟಿ ಸಲ್ಲಿಕೆಯಾಗಿದ್ದು ಆಯಿತು. ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಶಿಕ್ಷೆ ಆದಂಥದ್ದು ಕೂಡ ಆಗಿದೆ. ಆದರೆ ಆ ತೀರ್ಪಿನ ಮೊದಲ ಪುಟದಲ್ಲಿ ಉಲ್ಲೇಖ ಆಗಿರುವಂಥ ಈ ಸಂಸ್ಕೃತ ಶ್ಲೋಕ, ನಾನು ಆಗ್ತಾನೆ ಹೇಳಿದಾಗೆ ನ್ಯಾಯಾಧೀಶರುಗಳು ಕೂಡ ಈ ಪ್ರಕರಣವನ್ನು ಅದೆಷ್ಟು ಗಂಭೀರವಾಗಿ ಪರಿಗಣಿಸಿದ್ದರು ಅನ್ನೋದಕ್ಕೆ ಸಾಕ್ಷಿ ನುಡಿತಾ ಇದೆ. ವಿಕಾಸ್ ನಮಗೆ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿಕಾಸ್, ಈಗ ಹೌದು, ಶಿಕ್ಷೆಯ ಪ್ರಮಾಣ ಅಂತೂ ಪ್ರಕಟ ಆಗಿದೆ. ಬಹುಶಃ ಇತ್ತೀಚಿನ ದಿನಗಳಲ್ಲಿ ಜನಪ್ರತಿನಿಧಿಯವರಿಗೆ ವಿಧಿಸಿರುವಂತಹ ಅತಿ ಕಠಿಣ ಶಿಕ್ಷೆ ಅಂತ ಇದನ್ನು ವಿಶ್ಲೇಷಿಸಲಾಗ್ತಾ ಇದೆ. ಬಟ್ ಈಗ ಅವ್ರು ಮುಂದಿರುವಂತಹ ಕಾನೂನಾತ್ಮಕ ಹಾದಿಗಳು, ಮುಂದೆ ಇನ್ನುಳಿದಂತಹ ಪ್ರಕರಣಗಳಲ್ಲಿ ಬೇಲ್ ಪಡೆದು ಹೊರಗೆ ಬರಬೇಕು ಅಂತಂದ್ರೆ ಈ ಪ್ರಕರಣದ ತೀರ್ಪಿಗೆ ಅವ್ರು ತಡೆಯಾಜ್ಞೆಯನ್ನ ಪಡ್ಕೊಳ್ಬೇಕಾಗುತ್ತೆ. ಆ ನಿಟ್ಟಿನ ಯೋಜನೆಗಳು ಇದೆಲ್ಲ ಹೇಗೆ ಸಾಗ್ತಾ ಇದೆ? ಜೊತೆಗೆ ಪರಪ್ಪನ ಅಗ್ರಹಾರದಲ್ಲಿ ಕೈದಿ ನಂಬರ್ ಕೊಡೋದು ಮತ್ತೊಂದು, ಈ ಎಲ್ಲ ಪ್ರಕ್ರಿಯೆಗಳು ಹೇಗಾಗಿದೆ ವಿಕಾಸ್? ಎಸ್ ಮಲ್ತೇಶ್, ಈಗಾಗಲೇ ಏನು ಪ್ರಜ್ವಲ್ ರೇವಣ್ಣಗೆ ಜೀವನ ಪರ್ಯಂತ ಜೀವಾವಧಿ ಶಿಕ್ಷೆಯನ್ನ ಈಗಾಗಲೇ ಕೋರ್ಟ್ ನಿನ್ನೆ ವಿಧಿಸಿರುವಂತದ್ದು. ಸದ್ಯ ಈಗ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಈಗಾಗಲೇ ಕೈದಿ ನಂಬರ್ ಅನ್ನು ಕೂಡ ಪ್ರಜ್ವಲ್ ರೇವಣ್ಣಗೆ ಈಗಾಗಲೇ ನೀಡಿರುವಂತದ್ದು. ಮುಂದೆ ಪ್ರಜ್ವಲ್ ರೇವಣ್ಣ ಕೈದಿಯಾಗಿ ಸಜಾಬಂದಿಯಾಗಿ ಈಗ ಜೈಲಿನಲ್ಲಿ ಇರ್ತಾರೆ. ಈ ಸಂದರ್ಭದಲ್ಲಿ ಅವರಿಗೆ ದಿನನಿತ್ಯ 8 ಗಂಟೆಗಳ ಕಾಲ ಕೆಲಸವನ್ನ ಕೊಡಲಾಗುತ್ತೆ ಮತ್ತು ಅವರಿಗೆ ಕೂಲಿಯನ್ನ ಕೂಡ ಫಿಕ್ಸ್ ಮಾಡಲಾಗುತ್ತೆ ಮತ್ತು ಅವರಿಗೆ ಕೈದಿಗಳಿಗೆ ಕೊಡ್ತಕ್ಕಂಥ ಸಮವಸ್ತ್ರವನ್ನು ಕೂಡ ತೊಟ್ಟು ಅವರಲ್ಲಿ ಇರಬೇಕಾಗುತ್ತೆ. ಮುಂದೆ ಈಗಾಗಲೇ ಸರ್ಟಿಫೈಡ್ ಕಾಪಿ ಬರೋದಕ್ಕೆ ಈಗಾಗಲೇ ಪ್ರಜ್ವಲ್ ರೇವಣ್ಣ ಪರ ವಕೀಲರು ಕಾಯ್ತಾ ಇರ್ತಾರೆ. ಸುಮಾರು 400ಕ್ಕೂ ಹೆಚ್ಚು ಪುಟಗಳ ಆರ್ಡರ್ ಕಾಪಿ ಇದೆ. ಸೊ ಅದನ್ನ ಸರ್ಟಿಫೈಡ್ ಕಾಪಿ ಬಂದ ನಂತರದಲ್ಲಿ ಅದನ್ನ ಹೈಕೋರ್ಟ್ಗೆ ಹಾಕಿಕೊಂಡು ಹೈಕೋರ್ಟ್ ಮೊರೆ ಹೋಗುವಂತ ಸಾಧ್ಯತೆಗಳಿದೆ. ಮತ್ತು ಈ ಒಂದು ಆರ್ಡರ್ ಕಾಪಿಯಲ್ಲಿ ಇರತಕ್ಕಂತಹ ಮೈನಸ್ ಪಾಯಿಂಟ್ಸ್ ಗಳಾಗಿರ್ಬೋದು, ಏನೆಲ್ಲ ಉಲ್ಲೇಖವನ್ನ ಮಾಡಿದ್ದಾರೆ ಅವೆಲ್ಲವನ್ನ ಗಮನಿಸಿಕೊಂಡು ಪ್ರಜ್ವಲ್ ರೇವಣ್ಣ ಪರ ವಕೀಲರು ಮೇಲ್ಮನವಿ ಸಲ್ಲಿಕೆಗೆ ಹೋಗ್ತಾರೆ. ಸೊ ಆದ್ರೆ ಈ ಒಂದು ಪ್ರಕರಣದಲ್ಲಿ ಗಂಭೀರತೆಯನ್ನ ನಿಜಕ್ಕೂ ಕೂಡ ನ್ಯಾಯಾಲಯ ಕೂಡ ಅರ್ಥ ಮಾಡ್ಕೊಂಡಿದೆ. ಯಾಕಂದ್ರೆ ಎಲ್ಲಿ ಹೆಣ್ಣನ್ನ ಗೌರವಿಸ್ತಾರೋ ಅಲ್ಲಿ ಒಳ್ಳೇದಾಗುತ್ತೆ ಅಂತಕ್ಕಂಥ ಒಂದು ವಿಚಾರ, ಒಂದು ಸಂಸ್ಕೃತ ಶ್ಲೋಕವನ್ನ ಬರೆದು ಆ ಒಂದು ಆರ್ಡರ್ ಅನ್ನ ಬರೆದಿರುವಂತದ್ದು. ಅಂದ್ರೆ ಈ ಒಂದು ಪ್ರಕರಣದಲ್ಲಿ ಏನು ಅತ್ಯಾಚಾರ ಪ್ರಕರಣದಲ್ಲಿ ಯಾವೆಲ್ಲ ಸಾಕ್ಷಿಗಳನ್ನ ಕಲೆ ಹಾಕಿಕೊಳ್ಳಲಾಗಿತ್ತು ಅಂದ್ರೆ ಟೆಕ್ನಿಕಲ್ ಎವಿಡೆನ್ಸ್, ವಿಡಿಯೋ ಎವಿಡೆನ್ಸ್ ಮತ್ತು ಆ ಸಂತ್ರಸ್ತೆಯ ಬಟ್ಟೆ ಮೇಲಿದ್ದಂತಹ ಸಾಕ್ಷಿ ಆಗಿರಬಹುದು ಮತ್ತು ಸಾಕ್ಷಿಗಳ ಹೇಳಿಕೆಗಳಾಗಿರ್ಬೋದು ಎಲ್ಲವೂ ಕೂಡ ಪೂರಕವಾಗಿತ್ತು ಮತ್ತು ಯಾವುದೇ ರೀತಿಯಂತ ಒತ್ತಡವಿಲ್ಲದೇನೆ ಸಂತ್ರಸ್ತೆ 164 ಸ್ಟೇಟ್ಮೆಂಟ್ ಅನ್ನ ಕೂಡ ಕೊಟ್ಟಿದ್ರು. ಸೊ ಪದೇ 164 ಸ್ಟೇಟ್ಮೆಂಟ್ ಅನ್ನ ಗಮನಿಸಿದಾಗ್ಲೂ ಕೂಡ ಆ ಸಂತ್ರಸ್ತೆ ಯಾವುದು ಕೂಡ
ಕೂಡ ವಿಚಲಿತಲಾಗದೆ ಯಾವ ಸ್ಟೇಟ್ಮೆಂಟ್ ಅನ್ನ ಮೊದಲ ಬಾರಿ ಕೊಟ್ಟಿಲ್ಲ ಅದೇ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿಲ್ಲ. ಇವೆಲ್ಲವೂ ಕೂಡ ಪೂರಕವಾಗಿತ್ತು ಮತ್ತು ಕೋರ್ಟ್ ಇದನ್ನ ಕನ್ವಿನ್ಸಿಂಗ್ ಆಗೋ ರೀತಿಯಲ್ಲಿ ಅವೆಲ್ಲ ಎವಿಡೆನ್ಸ್ ಗಳು ಕೂಡ ಇತ್ತು. ಸೊ ಹಾಗಾಗಿನೇ ಪ್ರಜ್ವಲ್ ರೇವಣ್ಣಗೆ ಇಷ್ಟು ಅವಧಿಯಲ್ಲಿ ಅಂದ್ರೆ ಇಷ್ಟು ಕಡಿಮೆ ಅವಧಿಯಲ್ಲಿ ಅಂದ್ರೆ ವರ್ಷ ಪೂರ್ತಿ ಜೈಲಿನಲ್ಲಿರುವಂತಹ ಶಿಕ್ಷೆ ಸಿಕ್ಕಿದೆ ಅಂತ ಹೇಳಿ ಹೇಳ್ಬೋದು. ಮಾಲ್ತೇಶ್, ಥ್ಯಾಂಕ್ ಯು ವಿಕಾಸ್.